ಹಲೋ ಗಾಯ್ಸ್, ಅನದರ್ ಡೇ ಅನದರ್ ಲಾಗ್. ವಾಯ್ಸು ಕೇಳಿಸ್ತಿರಲ್ಲ ಅನಿಸುತ್ತೆ ಕರೆಕ್ಟಾಗಿ. ಮತ್ತು ಯಾಕಂದರೆ ಬ್ಯಾಕ್ ಟು ನನ್ನ ಹಳೆ ಫೋನು ಹನಿ ಫೋನ್, ನನ್ನ ಫ್ರೆಂಡ್ ಫೋನಿಗೆ ಬ್ಯಾಕ್ ಟು. ಯಾಕಂದರೆ ಊರಿಗೆ ಹೋಗಿದ್ನಲ್ಲ, ಗೋಪುರ ಕೊಟ್ಟು ಬಂದೆ. ಆ್ಯಂಡ್ ನಾನು ನೆನ್ನೆ ಲಾಗಲ್ಲಿ ಹೇಳಿದ್ದೆ ನೆಕ್ಸ್ಟ್ ಲಾಗಲ್ಲಿ ಸರ್ಪ್ರೈಸ್ ಇದೆ, ಏನೋ ತೊಗೋತಾ ಇದ್ದೀನಿ ಅಂತ. ಬಟ್ ಅದು ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ಪೇಮೆಂಟ್ ಮೆಥಡ್ ಏನೋ ನಾಟ್ ಅಕ್ಸೆಪ್ಟಬಲ್ ಬಂತು. ಸೊ ಅದನ್ನ ಪೋಸ್ಟ್ಪೋನ್ ಅಂದರೆ ಇನ್ನೊಂದು ಸ್ವಲ್ಪ ದಿನ ತೊಗೊಳಕ್ಕಾಗಲ್ಲ ಅಂತ ಅನಿಸುತ್ತೆ. ಸೊ ಬ್ಯಾಕ್ ಟು ಈ ಫೋನಿಗೆ ಲಾಗು. ಸೊ ಅನದರ್ ಡೇ ಅನದರ್ ಲಾಗ್. ಇವತ್ತೇನು ಅಂದರೆ ಅದೇ ಬೆಂಗಳೂರು ಬಂದಾಯಿತು. ಬೆಂಗಳೂರಿಗೆ ಬಂದೆ ಬೆಳಿಗ್ಗೆ. ಲಾಗ್ ಮಾಡೋಕ್ಕಾಗಲಿಲ್ಲ ಬರ್ತಾ, ಯಾಕಂದರೆ ಹೆವಿ ನಿದ್ದೆ. ಬೆಳಿಗ್ಗೆ ಬೇಗ ಎದ್ದು 5 ಗಂಟೆಗೆ. ಸೊ ನಿದ್ದೆ ಮಾಡ್ತಾ ಬಂದಾಯಿತು. ಇವಾಗ ಬೆಂಗಳೂರಲ್ಲಿದ್ದೀನಿ ರೂಮಲ್ಲಿ. ಸೊ ಒಬ್ಬನೇ ಇದ್ದೀನಿ ಸದ್ಯಕ್ಕೆ. ಪುಣ್ಯಣ್ಣ ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಇವಾಗ ಏನು ಮಾಡೋದು ಅಂದರೆ ಗೊತ್ತಿಲ್ಲ ಏನು ಮಾಡೋದು ಅಂತ. ಬಂದಿದ್ದೀನಲ್ವಾ, ಸೊ ಸ್ವಲ್ಪ ಅದು ಇದೆಲ್ಲ ಜೋಡಿಸಿ ಈಗಷ್ಟೇ ಜಸ್ಟ್ ಶವರ್ ಸ್ನಾನ ಮಾಡಿ ಇದ್ದೀನಿ. ಸೊ ಅದಕ್ಕೆ ಕೂದಲೆಲ್ಲ ಹಿಂಗಾಗ್ಬಿಟ್ಟಿದೆ. ಕಟಿಂಗ್ ಮಾಡಿಸ್ಬೇಕು, ಯಾವಾಗ ಮಾಡಿಸೋದು ಅಂತ ಗೊತ್ತಿಲ್ಲ. ಸೊ 2-3 ದಿನ ಆಗಿತ್ತು ಲಾಗ್ ಅಪ್ಲೋಡ್ ಮಾಡಿದೆ. ಇವತ್ತು ಮತ್ತೆ ಅಪ್ಲೋಡ್ ಮಾಡೋಣ ಅಂತ ಬೆಳಗ್ಗೆಯಿಂದ ಲಾಗ್ ಮಾಡಿಲ್ಲ, ಟ್ರಯಲ್ ಬಂದು. ಸೊ ಈಗ ಮಾಡೋಣ, ಏನಾದರೂ ಆಗಲಿ ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹಳೆ ಫೋನಲ್ಲೇ ಮಾಡ್ತಾಯಿದ್ದೀನಿ. ಸೊ ವಾಯ್ಸು ಸ್ವಲ್ಪ ಲೋ ಆಗುತ್ತೆ, ಬಟ್ ಗೊತ್ತಿಲ್ಲ. ಸೊ ಇವಾಗ ಹೋಗಿ ನನ್ನ ಗಾಡಿನ ಸ್ಟಾರ್ಟ್ ಮಾಡಿ ಸ್ವಲ್ಪ ನನ್ನ ಫ್ರೆಂಡ್ ಮನೆ ಹೋಗೋಣ. ನನ್ನದು ಒಂಚೂರು ಸ್ಟೋರೇಜ್ ಜಾಸ್ತಿ ಇದೆ ಲ್ಯಾಪಿಂದು. ಸೊ ಅದೊಂಚೂರು ವೈಫೈ ಬೇಕು, ಅದಕ್ಕೆ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೆ ಕ್ಲೌಡ್ಗೆ. ಅದನ್ನ ಮಾಡಿ ಆಮೇಲೆ ಲಾಗ್ನ ನೋಡಿ. ಗುಡ್ ಮಾರ್ನಿಂಗ್, ಗುಡ್ ಡೇ. ಇಲ್ಲಿ ಯಾಕೆ ಬರ್ತೀನಿ ನಾನು ಅಂದರೆ ಫ್ರೀ ವೈಫೈ ಯೂಸ್ ಮಾಡೋಕ್ಕೆ. ಫ್ರೀ ವೈಫೈ ಯೂಸ್ ಮಾಡಿ ನಮ್ಮ ಕೆಲಸ ಮಾಡ್ಕೊಂಡು ಹೋಗೋದು. ತುಂಬ ದಿನ ಆದಮೇಲೆ ನನ್ನ ಫ್ರೆಂಡ್ ರೂಮ್ ಬಂದಿದ್ದೀನಿ. ನನ್ನ ಫ್ರೆಂಡ್ ಕೆಲಸ ಮಾಡ್ತಾ ಇದ್ದಾನೆ. ಹಾಯ್, ಹಲೋ. ಐತಾಳಿದಾರ? ಐತಾಳಿಲ್ಲ, ನಾನು ಕೆಲಸ ಟೈಮಲ್ಲಿ ಹೊರ ಹೋಗ್ತೇನೆ, ನಂತರ ಅಲ್ಲ. ಇನ್ನೊಂದ್ಸಲ ಹೇಳು. ಕೆಲಸ ಟೈಮಲ್ಲಿ ಹೊರ ಹೋಗ್ತೇನೆ, ನಂತರ ಅಲ್ಲ. ಯಾರು ಅವನು ಅಂದರೆ? ಐತಾಳು ನಂತರ ಐತಾಳು ಎಲ್ಲ ಹೊರ ಹೋಗಿದ್ದಾನಂತೆ ಫ್ರೆಂಡ್ಸ್. ನೋಡಿ, ಐತಾಳಿಲ್ಲ ಇಲ್ಲಿ. ಹಾರ್ಡ್ ವರ್ಕರ್ ಅಲ್ಲ ಅವನು, ಸಾಫ್ಟ್ ವರ್ಕರು. ನನ್ನ ಫ್ರೆಂಡ್ ಥರ ಹಾರ್ಡ್ ವರ್ಕರ್ ಅಲ್ಲ ಅವನು. ಆ್ಯಂಡ್ ಇನ್ನೊಂದೇನು ಅಂದರೆ ಇವ್ರ ಅಣ್ಣ ಒಬ್ಬ ಇದ್ದಾನೆ ನವೀನ್ ಅಂತ, ವೇಸ್ಟ್ ಫಿಲೋ. ಅವನು ಅಷ್ಟೇ. ನನ್ನ ಫ್ರೆಂಡ್ ಇಲ್ಲಿ ನೋಡಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾನೆ. ಇಷ್ಟು ಹಾರ್ಡ್ ವರ್ಕ್ ಮಾಡೋದೇ ಇಲ್ಲ ನವೀನ ಅಂತೂ. ಯಾವಾಗ ನೋಡಿದ್ರು ಹಾಲು ಅನ್ನ, ಜ್ಯೂಸು ಅನ್ನ, ಚಿಕನ್ ಅಂತಿರ್ತಾನೆ. ಹಾಂ, ಅವನು ಫುಡ್ಡಿ ಅಲ್ಲ ಫ್ರೆಂಡ್ಸ್. ಅವನು ಏನಂತಾರೆ ಅದಕ್ಕಿಂತ ದೊಡ್ಡದು ಅಂಡೆ. ಫುಡ್ಡಿ ಅನ್ನೋ ಪದಕ್ಕೆ ಅವನಿದು ಅದು. ಐತಾಳು ಬಂದ ಮೆರೂನ್ ಕಲರ್ ಟಿ ಶರ್ಟ್ ಹಾಕೊಂಡು ಹೋಗಿದ್ದ ಕಣೋ. ಏನೋ ಮುಗಿಸ್ಕೊ ಬಂದಿದ್ದಾನೆ. ಹಾಂ, ಆಫೀಸಲ್ಲ ಏನು ಮಾಡಿದಾರಂತೆ? ಸೋಡಾ ಪುಡಿ ಹೋಗಿದ್ರಾ? ನಾನು ಬರ್ತಿದ್ನ ಕರೆದಿದ್ರೆ. ಏನು ಫ್ರೆಂಡ್ಸ್, ಇವ್ನು ಸರಿ ಇಲ್ಲ ಫ್ರೆಂಡ್ಸ್. ನವಿದಾನೆ ಓಕೆ, ಅವ್ನು ತಿಂತಾನೆ. ನಾನು ಈಗ ನೋಡಿ ಇಲ್ಲಿಂದ ಇಲ್ಲೇ ಈಗ ಚೇಂಜು. ಅವ್ನು ತಿಂತಾನೆ ನಿಜ, ಬಟ್ ಇವನ್ ಥರ ಕೆಟ್ಟವನಲ್ಲ. ಏನಂತೀರಾ? ತುಂಬ ಕೆಟ್ಟವನು. ಮೆರೂನ್ ಕಲರ್ ಟಿ ಶರ್ಟ್ ಸಕ್ಕದಾಗಿದೆ ಗುರು. ಇದನ್ನ ಹೆಂಗಾರು ಮಾಡಿ ದೇಬ್ಬೇಕು. ಊರಿಗೆ ಹೋದ ತಕ್ಷಣ ದೇಬ್ಬಿಡು. ಇಬ್ರು ಕಚ್ಚಾಡಲ್ಲ ಅದಕ್ಕೆ. ನೋಡಿ ಫ್ರೆಂಡ್ಸ್, ನಾವು ಅಷ್ಟೇ ಇರಬಾರ್ದು ಅಂತ ಒಬ್ಬ. ಹೌದಾ? ಇಲ್ಲೈತಲ್ಲ ಯಪ್ಪ ಫ್ರೆಂಡ್ಸ್, ಬ್ರ್ಯಾಂಡೆಡ್ ಮನುಷ್ಯ ಫ್ರೆಂಡ್ಸ್ ಇವನು. ನಾವು ವಿಶಾಲ್ ಮಾರ್ಟ್ ಆದರೆ ಇವನು ವಾಲ್ಮಾರ್ಟು. ಸರಿ ಇಲ್ಲ ಫ್ರೆಂಡ್ಸ್ ಇವನು. ಐತಾಳು ಇವನ್ನ ಎದುರಾಕೋಬಾರ್ದು. ಯಾರು ಲಾಗ್ ನೋಡೋರು ಇದನ್ನ ಎದುರಾಕೋಬೇಡಿ. ನಿಮ್ಮ ಮನೆ ಮಟನ್ನು ಮುಚ್ಚಿಸ್ಬಿಡ್ತಾನೆ. ಪಾರ್ಲೇಜಿ ಮೇಲ್ಗಡೆ ಇವೆ. ಈ ಪಾಪು ಇದೆಯಲ್ಲ, ಈ ಪಾಪು ಯಾರು ಅಂತ ತೋರಿಸ್ತೀನಿ ತಡ್ರಿ. ಈಗ ದೊಡ್ಡವರಾಗಿದ್ದಾರೆ, ನನ್ನ ಎದುರುಗಡೆ ಇದ್ದಾರೆ. ಇದೇ ಪಾಪು ತೋರಿಸ್ತಾ ಇದೆ ಕಣೋ. ಈ ಪಾರ್ಲೇಜಿ ಮೇಲಿರೋ ಪಾಪು ಯಾವುದು ಅಂತ ಒಳಗೋಗ್ಬಿಟ್ಟ. ಶಿಟ್. ಇದು ನವೀನಂಗೆ ಕಾಲ್ ಗ್ಲಾಸ್ ಟೀಗೂ ಸಾಕಾಗಲ್ಲ. ಇದು 5 ರೂಪಾಯಿ ಇದೆ ನೋಡಿದವರು. ನಮ್ಮ ಕಾಲದಲ್ಲಿ 2 ಹಾಂ, ನಮ್ಮ ಕಾಲದಲ್ಲಿ ಇದು 2 ರೂಪಾಯಿ. ಪಾಪು, ಈ ಪಾಪು ಇದೆಯಲ್ಲ, ಈ ಪಾಪು ಇದೆ, ದೊಡ್ಡದಾಗಿದೆ. ಅಯ್ಯೋ ಶಿಟ್. ಪಾರ್ಲೇಜಿ ಚಾ ಜೊತೆ ಪಾರ್ಲೇಜಿ ತಿಂದರೆ ಸುಖ. ಫ್ರೆಂಡ್ಸ್ ಇಲ್ಲಿ ನೋಡಿ, ಇದು ನನ್ನ ಟೀ ಲೋಟ, ಇದು ಐತಾಳ್ ಟೀ ಲೋಟ. ಇಲ್ಲಿ ನೋಡಿ, ಇದು ಟೀ ಮಾಡಿರೋದಕ್ಕೆ ಅಂತ ಇಲ್ಲಿ ನೋಡಿ ಹೆಂಗೆ ಟ್ಯಾಕ್ಸ್ ಹೆಂಗೆ ತಗೊಂತಾರೆ ನೋಡಿ. ಇಲ್ಲಿ
ಕೇಳಿದ್ರೆ ಏನಂತ ಇನ್ನೊಂದ್ಸಲ ಹೇಳು. ನಿಮ್ಮಿಬ್ಬರಿಗೂ ಕರೆಕ್ಟ್ ಕ್ವಾಂಟಿಟಿ ಕೊಟ್ಟು ಹಾಂ ಹೆಚ್ಚಾಗಿದ್ದು ನಾನು ಸಹಿಸ್ಕೊಳ್ತೀನಿ. ಫ್ರೆಂಡ್ಸ್, ಆಫ್ಟರ್ ಎ ಲಾಂಗ್ ಡೇ ಇನ್ ಮೈ ಫ್ರೆಂಡ್ಸ್ ಹೋಮ್, ನಮ್ಮ ಫ್ರೆಂಡು ನನ್ನ ಸಿಸ್ಟಮ್ನ ಹ್ಯಾಕ್ ಮಾಡ್ತೀನಿ ಅಂದ. ಬಟ್ ಅವನ ಕೈಲಿ ಹ್ಯಾಕ್ ಮಾಡೋಕ್ಕಾಗಲಿಲ್ಲ. ಆವಾಗಿಂದ ಕಷ್ಟಪಡ್ತಾ ಇದ್ದಾನೆ ಈ ಥರ ಎಲ್ಲ ಕೂತ್ಕೊಂಡು. ನೆಟ್ಟು ಕೂತ್ಕೊಳ್ಳೋ. ಹಾಂ, ಆವಾಗಿಂದ ಹ್ಯಾಕ್ ಮಾಡ್ತಾ ಇದ್ದಾನೆ. ಬಟ್ ಹ್ಯಾಕ್ ಮಾಡೋಕ್ಕಾಗಿಲ್ಲ. ನೋಡಿರಿ, ಇಲ್ಲಿ 3 ಲ್ಯಾಪ್ ಇಟ್ಕೊಂಡಿದ್ದಾನೆ. 1 2 3 ಲ್ಯಾಪ್ ಇಟ್ಕೊಂಡಿದ್ದಾನೆ. ಆದರೂ ನನ್ನ ಲ್ಯಾಪ್ನ ಹ್ಯಾಕ್ ಮಾಡೋಕ್ಕಾಗಿಲ್ಲ. ಫೈನಲಿ ನಾನೇ ವಿನ್ ಆದೆ. ಇವಾಗ ನಾನು ಈ ಮನೆಗೆ ಬಾಯಿ ಹೇಳಿ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗ್ತಾಯಿದ್ದೀನಿ. ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಬಂದು ಊಟ ಮಾಡಿ ಮಲ್ಕೋತೀನಿ. ನಮ್ಮ ಪುನಿ ಆಫೀಸ್ಗೆ ಹೋಗಿದ್ದಾನೆ, ಪುನಿ ಬರ್ತಾನೆ, ಊಟ ಮಾಡಿ ನಾನು ಪುನಿ ಮಲ್ಕೋತೀವಿ. ಐತಾಳು ಎಷ್ಟು ಬಗ್ಗಿಸ್ಕೊಂಡು ಕೆಲಸ ಮಾಡ್ತಾನೆ ನೋಡಿ. ನೋಡಿ, ಹಾಂ, ನಾನು ಬಂದರೆ ವಾಸನೆ ಬಂದಂಗೆ ಆಯಿತು ಅಂತೀಯಾ? ನೋಡಿ ಫ್ರೆಂಡ್ಸ್, ನನ್ನ ಕಲರ್ ನೋಡಿ ಏನೋ ಸುಟ್ಟು ವಾಸನೆ ಬಂದಂಗೆ ಆಯಿತು ಅಂತಾನೆ. ಎಂಥ ರೇಸಿಸ್ಟ್ ನನ್ನ ಮಗ ಇರ್ಬೋದು ಇವನು. ಹಾಂ, ಇವನಿರೋ ಗೋಧಿ ಬಣ್ಣಕ್ಕೆ ಎಷ್ಟು ಮಾತಾಡ್ತಾನೆ ಇವನು. ಇನ್ನು ಮೈದಾ ಥರ ಇದ್ರೆ ಎಷ್ಟು ಮಾತಾಡ್ತಿರ್ಬೋದು. ಓಕೆ ಫ್ರೆಂಡ್ಸ್, ಗುಡ್ ನೈಟ್. ಸೊ ಬ್ಯಾಕ್ ಟು ರೂಮ್. ನಮ್ಮ ಫ್ರೆಂಡ್ ರೂಮಿಂದ ವಿಜಯನಗರ ಹೋಗಿ ಬಂದಾಯಿತು. ಇವಾಗ ಗಂಟೆ ಬಂದು 11 ಗಂಟೆ. ಒಳ್ಳೆಯ ಊಟ ಆಯಿತು, ಏನಿಲ್ಲ. ಇವಾಗ ಸದ್ಯಕ್ಕೆ ಪಾಚ್ಕೋಬೇಕಷ್ಟೆ. ಸೊ ಏನಂದರೆ ನೋಡಿದ್ರಲ್ಲ, ಸೊ ಈ ಫೋನಲ್ಲಿ ಲಾಕ್ ಮಾಡ್ತಾ ಇರೋದು, ಬೆಳಗ್ಗೆ ಹೇಳಿದ್ನಲ್ಲ, ಈ ಫೋನಲ್ಲಿ ಲಾಕ್ ಮಾಡ್ತಾ ಇರೋದು. ಗೋಪ್ರನೂ ವಾಪಸ್ ಕೊಟ್ಟಾಯಿತು. ಈಗ ಸದ್ಯಕ್ಕೆ ಏನಾದ್ರು ತೊಗೊಳ್ಳೋ ತನಕ ಇದೆ ನಮ್ಮ ದೇವರು, ನಮ್ಮ ಅನಿಲ್ ಅವ್ರ ಫೋನು ಅಷ್ಟೇ ಸದ್ಯಕ್ಕೆ. ಈ ಕನ್ನಡಿನ ಬಿಡಲ್ವೇನೋ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಅದು ಕನ್ನಡಿ ನೋಡ್ಕೊಂಡು ಲಾಗ್ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿ ಅನಿಸ್ತಾ ಇರೋದು ನನಗೆ, ಹಿಂದ್ಗಡೆ ದೇವರು. ಸೊ ಈ ಲಾಗ್ನ ಇಲ್ಲಿ ತನಕ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಿನಕ್ಕೆಲ್ಲ ವಾರಕ್ಕೆ ಒಂದೊಂದು ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾಯಿದ್ದಾರೆ ಅಷ್ಟೇ. ಬಟ್ ಆದರೂ ನಾನು ಲಾಗ್ ಮಾಡ್ತಾಯಿದ್ದೀನಿ. ಏನೇನೇನೋ ಇದೆ, ಅಡಚಣೆನೋ ಏನಂತಾರೆ ಬೇರೆ ಏರ್ಸ್ಗೆ ಕನ್ನಡದಲ್ಲಿ, ಅದೈತೆ. ಬಟ್ ಆದರೂ ಲಾಗ್ ಮಾಡ್ತಾಯಿದ್ದೀನಿ ನಾನು. ಏನೇನೋ ಕಷ್ಟ ಇದ್ರೂ ಲಾಗು, ಇದೆಲ್ಲ ಏನು ಕಷ್ಟ ಇಲ್ಲ, ಎಂತೆಂಥನೂ ಕಷ್ಟ ಇದೆ ಹೊರಗಡೆ. ಬಟ್ ಆದರೂ ಲಾಗ್ ಮಾಡ್ತಾಯಿದ್ದೀನಿ ನಾನು. ಸೊ ಅಷ್ಟೇ. ಈ ಲಾಗ್ ಇಲ್ಲಿವರೆಗೂ ನೋಡಿದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಗುಡ್ ನೈಟ್.